ಎಲ್ಲರಿಗೂ ನಮಸ್ಕಾರ. ಲೈಮ್ ಲೈಟ್ ಇಲ್ಲದ ಲೆಜೆಂಡ್ಸ್ ಈ ಸರಣಿಯ 3ನೆಯ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಲೈಮ್ ಲೈಟ್ ಇಲ್ಲದ ಲೆಜೆಂಡ್ಸ್ ಇದು ಕನ್ನಡ ಚಿತ್ರರಂಗದ ಎಲೆಮರೆಕಾಯಿಯಂತಿರುವ ದಂತಕಥೆಗಳ ಬಗೆಗಿನ ಅಪರೂಪದ ಮಾಹಿತಿ ಹಂಚುವ ವಿಶೇಷ ಸರಣಿ. ಈ ಸಂಚಿಕೆಯಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಕಲಾವಿದರು ಬಿ ರಮಾದೇವಿಯವರು. ರಮಾದೇವಿಯವರು ಅಂದ್ರೆ ಕನ್ನಡ ಚಿತ್ರಗಳಲ್ಲಿ, ಹಳೆಯ ಚಿತ್ರಗಳಲ್ಲಿ ನೀವು ಗಮನಿಸಿದ್ರೆ ಘಟವಾಣಿ ಅತ್ತೆ, ಗಯ್ಯಾಳಿ ಹೆಂಡತಿ, ಬಜಾರಿ ಹೆಂಗಸು ಈ ತರದ ಪಾತ್ರವನ್ನ ತಮ್ಮ ದೇಹ ಭಾಷೆ ಮತ್ತು ಆಂಗಿಕ ಅಭಿನಯದಿಂದಲೇ ಬಹಳ ರಸವತ್ತಾಗಿ ಅಭಿನಯಿಸುತ್ತಿದ್ದಂತಹ, ಒಳ್ಳೆಯ ಬಾಡಿ ಲ್ಯಾಂಗ್ವೇಜ್ ಅನ್ನ ಮೇಂಟೈನ್ ಮಾಡಿ ಕಾಮಿಡಿ ವಿಲನ್ 2 ತರದ ಪಾತ್ರಗಳನ್ನು ಮಾಡ್ತಿದ್ದಂತಹ ಕಲಾವಿದರು ಬಿ ರಮಾದೇವಿಯವರು. ಬಿ ರಮಾದೇವಿ ಅಂತ ಹೇಳಿದ್ರೆ ಇವರು ಮೂಲತಃ ಬಳ್ಳಾರಿಯವರು. ನಂತರ ಇವರು ಬೆಂಗಳೂರಿನಲ್ಲಿಯೇ ಬಂದು ನೆಲೆಸ್ತಾರೆ. ರಮಾದೇವಿಯವರು ಸುಮಾರು 150ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಹಾಗೆ ಅವರು ಬಳ್ಳಾರಿ ಮೂಲದವರು ಆಗಿದ್ರಿಂದ ಅವರಿಗೆ ತೆಲುಗು ಸಹ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಒಂದು ಸುಮಾರು ತೆಲುಗು ಚಿತ್ರಗಳಲ್ಲಿಯೂ ಸಹ ಅವರು ಅಭಿನಯಿಸಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೊದಲೆಲ್ಲ ಕನ್ನಡ ಚಿತ್ರರಂಗವೂ ಸೇರಿದಂತೆ ದಕ್ಷಿಣ ಭಾರತದ ಎಲ್ಲಾ ಚಲನಚಿತ್ರಗಳ ಚಿತ್ರೀಕರಣವೂ ಸಹ ಆಗಿನ ಮದ್ರಾಸ್ ಅಲ್ಲಿಯೇ ನಡೀತಾ ಇತ್ತು. ಈಗಿನ ಚೆನ್ನೈ ನಾವೇನು ಹೇಳ್ತೀವಿ, ಆಗಿನ ಮದ್ರಾಸ್ನಲ್ಲಿಯೇ ನಡೀತಾ ಇತ್ತು. ರಮಾದೇವಿಯವರು ಕೂಡ ಆ ಕಾರಣದಿಂದಾಗಿ ಮದ್ರಾಸ್ನಲ್ಲಿಯೇ ನೆಲೆಸಿರ್ತಾರೆ. ಚಲನಚಿತ್ರಗಳಲ್ಲಿ ಹಾಗೂ ನಾಟಕಗಳಲ್ಲಿ ಪಾತ್ರಗಳನ್ನ ವಹಿಸ್ತಾ ಇರ್ತಾರೆ. ದಕ್ಷಿಣ ಭಾರತ ಚಿತ್ರರಂಗದ ಅಮ್ಮ ಅಂತಾನೆ ಪ್ರಖ್ಯಾತಿ ಪಡೆದ ನಟಿ ಪಂಡರಿಬಾಯಿ ಅವರ ಮನೆಯ ಹತ್ತಿರದಲ್ಲಿಯೇ ರಮಾದೇವಿಯವರು ಇರ್ತಾರೆ. ಪಂಡರಿಬಾಯಿ ಅವರು ಸ್ವತಃ ಒಂದು ನಿರ್ಮಾಣ ಸಂಸ್ಥೆಯನ್ನು ಹೊಂದಿರ್ತಾರೆ, ಹಾಗೆ ನಾಟಕ ಕಂಪನಿಯನ್ನು ಸಹ ಹೊಂದಿರ್ತಾರೆ. ಆ ಕಂಪನಿಯ ನಾಟಕಗಳಲ್ಲಿ ಇವರು ಭಾಗವಹಿಸ್ತಾ ಇರ್ತಾರೆ. ಪಂಡರಿಬಾಯಿಯವರ ಆಪ್ತರಾದ ಅಶ್ವಥ್, ನರಸಿಂಹರಾಜು, ಮೈನಾವತಿ ಇವರೆಲ್ಲರ ಜೊತೆಗೆ ರಮಾದೇವಿಯವರು ಸಹ ಪಂಡರಿಬಾಯಿಯವರ ನಾಟಕ ಕಂಪನಿಯಲ್ಲಿ ಪಾತ್ರವನ್ನ ವಹಿಸ್ತಾ ಇರ್ತಾರೆ. ಹಾಗೆ ಇವರ ಪತಿ ಕೂಡ ಒಬ್ಬ ಥಿಯೇಟರ್ ಆರ್ಟಿಸ್ಟ್. ಅವರು ಕೂಡ ಕನ್ನಡ ಮತ್ತು ತೆಲುಗು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ, ದುರ್ಗಾ ರಾವ್ ಅಂತ ಹೇಳಿ. ಅವರ ಜೊತೆ ಇವರು ಕೂಡ ಮದ್ರಾಸ್ನಲ್ಲಿಯೇ ನೆಲೆಸಿದ್ದು ಅನೇಕ ಕನ್ನಡ ಚಿತ್ರಗಳು ಹಾಗೂ ತೆಲುಗು ಚಿತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಇವರ ಮೊದಲ ಚಿತ್ರ ಗುಣಸಾಗರಿ ಅಂತ ಹೇಳಿ. ಅದಾದ್ಮೇಲೆ ಇವರು ಮುತ್ತೈದೆ ಭಾಗ್ಯ, ಭಕ್ತ ವಿಜಯ ಈ ಚಿತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ. ರಾಜ್ಕುಮಾರ್ ಅವರ ಭಕ್ತ ವಿಜಯ ಚಿತ್ರದಲ್ಲಿ ಪ್ರಥಮ ಬಾರಿಗೆ ಅವರ ಜೊತೆಯಲ್ಲಿ ಪಾತ್ರ ಮಾಡ್ತಾರೆ. ಇವರಿಗೆ ತುಂಬಾ ಹೆಸರನ್ನ ತಂದು ಕೊಟ್ಟಂತಹ ಚಿತ್ರ ಅಂದ್ರೆ ಸತ್ಯ ಹರಿಶ್ಚಂದ್ರ. ಈ ಚಿತ್ರದಲ್ಲಿ ಕಾಲಕೌಶಿಕನ ಪತ್ನಿ ಕಲಹಕಂಠಿಯ ಪಾತ್ರದಲ್ಲಿ ಬಜಾರಿ ಹೆಂಗಸು, ಘಟವಾಣಿ ಹೆಂಗಸು, ಗಂಡನನ್ನ ಮುಷ್ಟಿಯಲ್ಲಿ ಹಿಡಿದು ಆಡಿಸೋ ಅಂತ ಹೆಂಡತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ನಿಮ್ಗೆಲ್ಲ ನೆನಪಿರಬಹುದು. ಅಲ್ಲಿ ಕಾಶ್ಯ ಬ್ರಾಹ್ಮಣ ಕಾಲಕೌಶಿಕನಿಗೆ ತನ್ನ ಹೆಂಡತಿಯನ್ನ ಸತ್ಯ ಹರಿಶ್ಚಂದ್ರ ಮಾರ್ಬಿಟ್ಟಿರ್ತಾನೆ. ಅವನ ಹೆಂಡತಿ ಕಲಹಕಂಠಿ, ಅವಳ ಪಾತ್ರವನ್ನ ಅಷ್ಟು ಚೆನ್ನಾಗಿ ಅಭಿನಯ ಮಾಡಿ ತೋರಿಸ್ತಾರೆ. ಕಾಮಿಡಿ ವಿಲನಿಶ್, ಖಳನಾಯಕಿ ಮತ್ತೆ ಹಾಸ್ಯ ಪಾತ್ರ 2 ಮಿಶ್ರಣವಾಗಿರುವಂತಹ ಪಾತ್ರಗಳನ್ನ ಇವರು ಹೆಚ್ಚಾಗಿ ನಿರ್ವಹಿಸಿದ್ದಾರೆ. ಇವರಿಗೆ ಹೆಚ್ಚಾಗಿ ಪೇರ್ ಆಗ್ತಾ ಇದ್ದವರು ಬಾಲಕೃಷ್ಣ ಅವರು, ನರಸಿಂಹರಾಜು ಅವರು. ನರಸಿಂಹರಾಜು ಅವರಿಗೆ ಇವರು ಅತ್ತೆಯಾಗಿಯೂ ಕಾಣಿಸ್ಕೊಂಡಿದ್ದಾರೆ, ಕೆಲವುದರಲ್ಲಿ ಜೋಡಿಯಾಗಿಯೂ ಕಾಣಿಸ್ಕೊಂಡಿದ್ದಾರೆ. ನನಗೆ ಇನ್ನೊಂದು ಚಿತ್ರ ನೆನಪಾಗ್ತಿದೆ, ದೇವರ ಗೆದ್ದ ಮಾನವ ಅನ್ನುವ ಒಂದು ಚಿತ್ರದಲ್ಲಿ ಇವರು ನರಸಿಂಹರಾಜು ಅವರು ಒಂದು ಮಾವಿನ ಹಣ್ಣನ್ನು ತಿಂದ್ಬಿಟ್ಟಿರ್ತಾರೆ. ಅದರದ್ದು ವಿಶೇಷತೆ ಏನು ಅಂದರೆ, ಆ ಮಾವಿನ ಹಣ್ಣನ್ನು ತಿಂದವ್ರಿಗೆ ಅದೊಂದು ದೈವಿಕ ಫಲ ಆಗಿರುತ್ತೆ. ಅವರು ನಕ್ಕರೆ ಮುತ್ತು ಉದುರ್ತಾ ಇರುತ್ತೆ. ಆ ವಿಷಯವನ್ನು ಇವರು ತಿಳ್ಕೊತಾರೆ. ರಮಾದೇವಿಯವರ ಪಾತ್ರ ತಿಳ್ಕೊಂಡು ಕರ್ಕೊಂಡು ಹೋಗೋದು, ನರಸಿಂಹರಾಜು ಅವ್ರನ್ನ ನಗ್ಸೋದು, ಮುತ್ತು ಆರಿಸ್ಕೊಳ್ಳೋದು. ಇನ್ನೊಂದು ಚಿತ್ರ ನನಗೆ ನೆನಪಿಗೆ ಬರುತ್ತೆ, ಕಣ್ತೆರೆದು ನೋಡು. ಈ ಚಿತ್ರದಲ್ಲಿ ಬಾಲಕೃಷ್ಣ ಅವರ ಪತ್ನಿಯಾಗಿ ಕಾಣಿಸ್ಕೊಳ್ತಾರೆ. ಅಲ್ಲಿಯೂ ಸಹ ಘಟವಾಣಿ ಹೆಂಡತಿ, ಒಂಥರ ಕಾಮಿಡಿ ಪಾತ್ರ. ಪುಟ್ಟಣ್ಣ ಕಣಗಾಲ್ ಅವರ ಮಲ್ಲಮ್ಮನ ಪವಾಡ ಚಿತ್ರದಲ್ಲಿಯೂ ಸಹ ಬಾಲಕೃಷ್ಣ ಅವ್ರ ಜೊತೆಯಲ್ಲಿ ಇವರು ಕಾಣಿಸ್ಕೊಳ್ತಾರೆ. ವಜ್ರಮುನಿ, ಬಾಲಕೃಷ್ಣ ಅವ್ರದ್ದೆಲ್ಲ ಒಂದು ತಂಡ ಇರುತ್ತೆ ಅಲ್ಲಿ. ಅವರ ಜೊತೆಯಲ್ಲಿ ಇವರ ಕಾಮಿಡಿ ವಿಲನಿಶ್, ಅಲ್ಲೂ ಸಹ ಅದೇ ರೀತಿಯಾದಂತಹ ಪಾತ್ರ. ಗಂಡೊಂದು ಹೆಣ್ಣಾರು, ಬಿ ಆರ್ ಪಂತಲು ಅವರ ಚಿತ್ರದಲ್ಲಿ ಇವರು ಒಂದು ಕಾಮಿಡಿ ಪಾತ್ರದಲ್ಲಿ ದಿನೇಶ್ ಅವ್ರ ಜೊತೆ ಕಾಣಿಸ್ಕೊಳ್ತಾರೆ. ಹಾವಾಡಿಗರ ಪಾತ್ರದಲ್ಲಿ ಇವರು ನರಸಿಂಹರಾಜು ಅವರು ಮತ್ತೆ ರಾಜ್ಕುಮಾರ್ ಅವರು ಅದೇನೋ ಪುಂಗಿ ಊದ್ತಾ ಇರ್ತಾರೆ, ಇವರು ಸೇಮ್ ಹಾವು ತರನೇ ಡ್ಯಾನ್ಸ್ ಮಾಡಿ ತೋರಿಸೋದು ತುಂಬಾ ಕಾಮಿಡಿ ಆಗಿದೆ. ಆ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಹಾಗೆ ಇನ್ನೊಂದು ಚಿತ್ರ ರಾಜಶೇಖರ ಚಿತ್ರದಲ್ಲಿ ಒಂದು ಪ್ರಮೀಳಾ ರಾಜ್ಯ ಇರುತ್ತೆ, ಅಲ್ಲಿ ಬರೀ ಹೆಂಗಸರೇ ಇರ್ತಾರೆ. ಅಲ್ಲಿ ಇವರು ಸೇನಾಧಿಪತಿ ಆಗಿರ್ತಾರೆ ರಮಾದೇವಿ ಅವರು. ಬಹುತೇಕ ಎಲ್ಲ ಚಿತ್ರಗಳಲ್ಲಿಯೂ ಘಟವಾಣಿ
ಘಟವಾಣಿ ಅತ್ತೆ, ಚಾಲಾಕಿ ಹೆಂಗಸು, ಗಂಡನನ್ನ ಮುಷ್ಟಿಯಲ್ಲಿ ಹಿಡಿದು ಕುಣಿಸುವಂತಹ ಒಬ್ಬ ಗಯ್ಯಾಳಿ ಹೆಂಡತಿಯ ಪಾತ್ರ, ಈ ತರದ ಪಾತ್ರಗಳಲ್ಲಿ ಹೆಚ್ಚಾಗಿ ಇವರು ಕಾಣಿಸ್ಕೊಂಡಿದ್ದಾರೆ. ಇವರು ಬೇರೆ ರೀತಿಯ ಪಾತ್ರಗಳಲ್ಲಿ ಮಾಡೇ ಇಲ್ವಾ ಅಂದ್ರೆ ಹಾಗೇನೂ ಇಲ್ಲ. ರಣಧೀರ ಕಂಠೀರವ ಚಿತ್ರದಲ್ಲಿ ರಾಜಮಾತೆಯಾಗಿ ಕಾಣಿಸ್ಕೊಳ್ತಾರೆ. ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಿ ಮಹಂತವ್ವ ಅನ್ನುವ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಹೀಗೆ ಕೆಲವು ಸಾತ್ವಿಕ ಪಾತ್ರಗಳಲ್ಲಿಯೂ ಇವರು ಅಭಿನಯ ಮಾಡಿದ್ದಾರೆ. ಆದ್ರೆ ಇವರು ಗಯ್ಯಾಳಿ ಘಟವಾಣಿಯಾಗಿ ಪಾತ್ರ ವಹಿಸಿದ ಚಿತ್ರಗಳು ಬಹಳ ಖ್ಯಾತಿಯನ್ನ ಪಡೆದುಕೊಂಡಿವೆ. ಮತ್ತೊಂದು ಪಾತ್ರ ನನಗೆ ನೆನಪಿಗೆ ಬರೋದು ಅಂದ್ರೆ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ, ರಾಜ್ಕುಮಾರ್ ಅವರ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಇವರು ಬಾಲಕೃಷ್ಣ ಅವರ ಪತ್ನಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇವರಿಗೆ ಮನೆ ತುಂಬಾ ಹೆಣ್ಮಕ್ಳು ಇರ್ತಾರೆ, ಒಬ್ರಿಗೊಬ್ರು ಜಡೆ ಹಾಕ್ತಾ ಇರ್ತಾರೆ, ಗಂಡು ಹುಡುಕ್ತಾ ಇರ್ತಾರೆ. ಇವರ ಈ ಪಾತ್ರ ಸಹ ನೆನಪಿನಲ್ಲಿ ಉಳಿಯುವಂತಹದ್ದು. ಮತ್ತೆ ರಮಾದೇವಿ ಅವರ ಮೊಮ್ಮಗಳು ಸಾಧನ ಅಂತ ಹೇಳಿ ಅವರು ಸಹ ಕನ್ನಡ ಚಿತ್ರರಂಗದಲ್ಲಿ ಪಾತ್ರವನ್ನ ವಹಿಸಿ ನಂತರ ತಮಿಳು ಮಲಯಾಳಂ ಚಿತ್ರರಂಗದಲ್ಲಿ ಅವರು ಪ್ರಖ್ಯಾತಿಯನ್ನ ಪಡಿತಾರೆ. ಸಾಧನ ಅಂತ ಅವರ ಮೂಲ ಹೆಸರು, ಶಾರಿ ಅಂತಲೂ ಸಹ ಗುರುತಿಸ್ಕೊಳ್ತಾರೆ. ಕನ್ನಡದಲ್ಲಿ ಒಂದೇ ಗುರಿ ಚಿತ್ರ, ಭಾರ್ಗವ ಅವರ ಒಂದೇ ಗುರಿ ಚಿತ್ರ ವಿಷ್ಣುವರ್ಧನ್ ಮತ್ತೆ ರಾಮಕೃಷ್ಣ ಅವರು ಅಭಿನಯ ಮಾಡಿದ್ದಾರೆ. ಅದರಲ್ಲಿ ರಾಮಕೃಷ್ಣ ಅವರ ಪೇರಾಗಿ ಕಾಣಿಸ್ಕೊಳ್ತಾರೆ. ಇವರು ರಮಾದೇವಿ ಅವರ ಮೊಮ್ಮಗಳು. ರಮಾದೇವಿಯವರು ಸುಮಾರು 50ನೇ ಇಸವಿಯಿಂದನೇ ಪಾತ್ರ ವಹಿಸಕ್ಕೆ ಶುರು ಮಾಡಿದ್ರಿಂದ ಕನ್ನಡ ಚಿತ್ರರಂಗದ ಕುಮಾರತ್ರಯರಾದ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಎಲ್ಲ ನಟರ ಜೊತೆ ಅಭಿನಯಿಸಿದ್ದಾರೆ. ಹಾಗೆ ವಿಷ್ಣುವರ್ಧನ್, ಅಂಬರೀಷ್ ಅವರ ಜೊತೆಗೂ ಸಹ ಅಭಿನಯಿಸಿದ್ದಾರೆ. ನನಗೆ ನೆನಪಿರೋ ಹಾಗೆ ರಮಾದೇವಿ ಅವ್ರನ್ನ ನಾನು ಕಡೆಯ ಬಾರಿಗೆ ನೋಡಿರೋದು ರವಿಚಂದ್ರನ್ ಅವರ ರಾಮಾಚಾರಿ ಚಿತ್ರದಲ್ಲಿ ಅವರು ಕಾಣಿಸ್ಕೊಳ್ತಾರೆ. ರಾಮಾಚಾರಿಯ ತಾಯಿಯ ಫ್ರೆಂಡ್ಸ್ ಕೆಲವರು ಇರ್ತಾರೆ, ಅವರೆಲ್ಲ ಕಾಮಿಡಿ ಮಾಡ್ತಾ ಇರ್ತಾರೆ. ಆ ಇದರಲ್ಲಿ ರವಿಚಂದ್ರನ್ಗೆ ಎಲ್ಲ ಸೇರಿ ಒಂದು ಆರತಿ ಮಾಡ್ತಾರೆ. ಆ ದೃಶ್ಯ ತುಂಬಾ ಪಾಪ್ಯುಲರ್ ದೃಶ್ಯ. ಅದು ಮಾಲಾಶ್ರೀ ಅವರಿಗೆ ಆರತಿ ಮಾಡಿರ್ತಾರಲ್ಲ, ನನಗ್ ಮಾಡಲ್ವಾ ಅಂತ ರವಿಚಂದ್ರನ್ ಕೇಳುವಾಗ, ಅಂದ್ರೆ ರಾಮಾಚಾರ್ಯ ಪಾತ್ರ ಕೇಳುವಾಗ ರಮಾದೇವಿ ಅವರು ಅವರ ಫ್ರೆಂಡ್ಸ್ ಎಲ್ಲ ಸೇರಿ ಅಲ್ಲೇ ತಕ್ಷಣ ಒಂದು ತಟ್ಟೆ ಇದು ಎಲ್ಲ ಇಟ್ಕೊಂಡ್ಬಿಟ್ಟು ರವಿಚಂದ್ರನ್ಗೂ ಆರತಿ ಮಾಡ್ತಾರೆ. ಆ ದೃಶ್ಯ ನನಗೆ ತುಂಬಾ ಚೆನ್ನಾಗಿ ನೆನಪಿನಲ್ಲಿದೆ. ಹಾಗೆ ಇವರ ಕಡೆಯ ಚಿತ್ರ ನನ್ನ ಶತ್ರು ಅಂತ ಹೇಳಿ ವಿಷ್ಣುವರ್ಧನ್ ಅವರ ಚಿತ್ರ. ಇಂತಹ ಅಪ್ರತಿಮ ಕಲಾವಿದೆ ರಮಾದೇವಿಯವರು 1997ನೇ ಇಸ್ವಿಯಲ್ಲಿ ನಮ್ಮನ್ನ ಅಗಲ್ತಾರೆ. ಇದಾಗಿತ್ತು ರಮಾದೇವಿಯವರ ಬಗೆಗಿನ ಲೈಮ್ ಲೈಟ್ ಇಲ್ಲದ ಲೆಜೆಂಡ್ಸ್ ಸಂಚಿಕೆ. ನಿಮಗೆ ಹೇಗೆ ಅನ್ನಿಸ್ತು? ಈ ಮಾಹಿತಿ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಮುಂದೆ ನಾನು ಯಾರ ಬಗ್ಗೆ ಈ ಸರಣಿಯನ್ನು ಮುಂದುವರಿಸಬಹುದು, ಯಾರ ಬಗ್ಗೆ ಮಾಹಿತಿಯನ್ನು ಪಡೆಯೋದಕ್ಕೆ ಇಚ್ಛಿಸ್ತೀರಿ ಅನ್ನೋದ್ರ ಬಗ್ಗೆ ಸಹ ನೀವು ಕಾಮೆಂಟ್ ಮೂಲಕ ತಿಳಿಸಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ.